ಇನ್ನೊಬ್ಬರು ಮಾಡೋದು ಇನ್ನೊಬ್ಬರಿಗೆ ಮಾಡ್ತಕ್ಕಂಥದ್ದು, ಕುಂಬಳಕಾಯಿ ಕಲ್ಲಾದ್ರೆ ಹೆಗಲು ಮುಟ್ಕೊಂಡು ನೋಡ್ಕೊಳತಕ್ಕಂಥದ್ದು. ನಾವು ತಪ್ಪು ಮಾಡ್ಕೊಂಡು ನಾವೇ ನಮ್ಮ ಪಕ್ಷದಲ್ಲಿ ಹೇಳ್ಕೊಡ್ರೆ ಇದು ಯಾವ ಮಟ್ಟಕ್ಕೆ ಸರಿ ಇದೆ ಅಂತ ಗಣ್ಯರು ಯೋಚನೆ ಮಾಡಬೇಕು, ಪದಾಧಿಕಾರಿಗಳು ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ಏನಾದರೂ ಖಂಡಿತವಾಗಲೂ ಪದಾಧಿಕಾರಿಗಳು ನೇರವಾಗಿ ಅವ್ರ ಮೇಲೆ ಶಿಸ್ತಿನ ಕ್ರಮ, ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಆಗಲಿ ಪಕ್ಷಕ್ಕೆ ದ್ರೋಹ ಬಗ್ಸ ಅಂತ ಕೆಲಸ ಮಾಡಿ ಅವರ ಸ್ಥಾನಮಾನಕ್ಕೆ ಅಗೌರವ ಬರೋ ಥರ ಮಾಡಿ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ, ಮುಖಂಡರಿಗೆ ಗೌರವ ಹೋಗೋ ಥರ ಮಾಡಿದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ತಗೊಳ್ಳಿ ಅಂತ ನಾವು ನೇರವಾಗಿ ರಾಜ್ಯದ ಮುಖಂಡರಿಗೆ, ಜಿಲ್ಲಾ ಮುಖಂಡರಿಗೆ, ಉಸ್ತುವಾರಿ ಮಿನಿಸ್ಟ್ರಿಗೆ ಎಲ್ರಿಗೂ ಸಹ ನಾವು ಈಗಾಗಲೇ ಮನವಿಯನ್ನು ಮಾಡಿದಿರಿ. ಅದರ ಮೇಲೆ ಶಿಸ್ತಾಗಿ ಒಂದು ಕ್ರಮ ತಗೊಬೇಕು ಅಂತೇಳಿ ತಮ್ಮಗಳ ಮುಖಾಂತರ, ಯಾಕಂದರೆ ನನ್ನೆಲ್ಲ ಸುಮಾರು ಜನ ಎಲ್ಲ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸುಮಾರು ಜನ ಇದ್ದಾರೆ. ಇಲ್ಲೇನೋ ಮಾಧ್ಯಮದಲ್ಲಿ ಮಾಡ್ತಕ್ಕಂಥ ವಿಚಾರದಲ್ಲಿ ಸಂಬಂಧಪಟ್ಟಂಥ ಎಲ್ಲ ಮಾಡಿರ್ತಕ್ಕಂಥದ್ದು. ಈಗಾದರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಪರಿಣಾಮ ಕೆಟ್ಟದಾಗಿರುತ್ತೆ. ಯಾವುದೇ ಒಂದು ಪ್ರತಿನಿಧಿನಾಗಲಿ, ನಾವು ಪ್ರತಿನಿಧಿಗಳೇ, ಬೇರೆ ಪ್ರತಿನಿಧಿಗಳನ್ನ ಏಕವಚನ ಬಳಸೋಂಥದ್ದು ನಿಲ್ಲಿಸಬೇಕು. ವೈಯಕ್ತಿಕವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು. ತಾವು ನಿನ್ನೆ ಮಾತಾಡೋದು ಎಲ್ಲ ವೈಯಕ್ತಿಕವಾಗೇ ಮಾತಾಡಿರ್ತಕ್ಕಂಥ ಕೆಲಸ ಇರ್ತಕ್ಕಂಥ ವಿಚಾರ ಯಾವುದು ಅಂದರೆ, ಯಾರೋ ಒಂದು 10 ಎಕರೆ ಜಮೀನು ತಿಂದಾಕ್ಬಿಟ್ಟಿದ್ರೆ ಅವ್ರ ಬಗ್ಗೆ ಮಾತಾಡೋಂಥ ಕೆಲಸ ಇಲ್ಲ, ಬೇರೆ ಇನ್ನೇನಾದರೂ ಅವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥ ವಿಚಾರ ವೈಯಕ್ತಿಕವಾಗಿ ಮಾತಾಡೋಂಥ ಕೆಲಸ ಬಿಡಬೇಕು. ಈಗ ನೀವು ವೈಯಕ್ತಿಕವಾಗಿ ಶಾಸಕರನ್ನ ತಾವೆಲ್ಲ ಎಷ್ಟೆಷ್ಟು ಮಾತಾಡಿದ್ದೀರಿ ಅಂತ ನಾವೆಲ್ಲ ಕೇಳಿರ್ತಕ್ಕಂಥ ವಿಚಾರನೇ. ಈಗಾಗಲೇ ಸುಮಾರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಈ ಅಭ್ಯಾಸಗಳು ತಾವೇನಾದರೂ ನಿಲ್ಲಿಸಿಲ್ಲ ಅಂದರೆ ಮುಂದಿನಗಳಲ್ಲಿ ನಾವು ಹೈಕಮಾಂಡ್ ಹತ್ರದಿಂದ ನಿಮ್ಮ ಮೇಲೆ ಶಿಸ್ತಿನ ಕ್ರಮವನ್ನು ಮಾಡ್ಕೊಳ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಿನ್ನೆ ನಡೆದಿರ್ತಕ್ಕಂಥ ಅಣ್ಣಂದ್ರೆ ಮಾಡಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಗೆ ಖಂಡಿತವಾಗ್ಲೂ ನಮಗೆಲ್ಲ ಬೇಸರ ಆಗ್ತದೆ, ಮುಜುಗರ ಆಗ್ತದೆ. ಅವರೇ ಇದ್ದು ಬಿಡು, ನಾವೆಲ್ಲ ಪಕ್ಷ ಬಿಟ್ಟು ಹೋಗೋಂಥ ಕೆಲಸ ಮಾಡಬೇಕು ಅಂತೇಳಿ ಸುಮಾರೆಲ್ಲ ಮುಖಂಡರುಗಳು ಬೇಜಾರಾಗಿರ್ತಕ್ಕಂಥದ್ದು. ಯಾಕಂದರೆ ಒಂದು ಗ್ಲಾಸ್ ಮನೇಲಿ ಕೂತಿದ್ದಾಗ ನಾವು ಗ್ಲಾಸ್ ಕಲ್ಲೆತ್ಕೊಂಡು ಹೊಡೆದ್ರು ನಮ್ಮನೆ ಗ್ಲಾಸೇ ಒಡೆದೋಗೋದು, ಬೇರೆಯವ್ರು ಹೊಡೆದ್ರೂ ಸಹ ನಮ್ಮನೆ ಗ್ಲಾಸೇ ಒಡೆದೋಗೋಂಥ ಕೆಲಸ ಆಗ್ತದೆ. ದಯವಿಟ್ಟು ಎಲ್ಲ ಮುಖಂಡರು ಪ್ರತಿನಿಧಿಗಳಿದ್ದೀವಿ, ಬೇರೆ ಈ ಥರ ಒಂದು ಒಬ್ಬೊಬ್ಬರ ಮೇಲೆ ಅಪಪ್ರಚಾರ ಮಾಡೋದನ್ನು ಬಿಟ್ಟು ಪಕ್ಷ ಸಂಘಟನೆಗೆ ತಾವೆಲ್ಲ ಒತ್ತನ್ನು ಕೊಡಬೇಕು. ನೀವೆಲ್ಲ ಜನಪ್ರತಿನಿಧಿಗಳ, ಯಾರೂ ಜನಪ್ರತಿನಿಧಿಗಳಲ್ಲ, ಎಲ್ಲರೂ ಅಧಿಕಾರ ಇರ್ತಕ್ಕಂಥದ್ದೇ, ಎಲ್ಲರೂ ಕಾಂಗ್ರೆಸ್ಸಿಂದ ಅಧಿಕಾರ ಪಡ್ಕೊಂಡಿರ್ತಕ್ಕಂಥದ್ದೇ. ಈ ರೀತಿ ಪಕ್ಷದ ಬಗ್ಗೆ ಮಾತಾಡೋದು ಬೇಡ ಅಂಥೇಳಿ ತಮ್ಮ ಮೂಲಕ ನಾನು ಅವರಿಗೆ ಎಚ್ಚರಿಕೆ ಕೊಡೋದಿಲ್ಲ. ಅಷ್ಟು ದೊಡ್ಡವ್ರು ನಾವಲ್ಲ, ಯಾಕಂದರೆ ನೆಲ ದೊಡ್ಡವ್ರು ಮಾಡಿದ್ದಾರೆ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ, ತಮ್ಮ ಮೂಲಕ ತಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಇನ್ನಾದರೂ ಅವರ ಒಂದು ಅಭ್ಯಾಸಗಳನ್ನು, ಇನ್ನಾದರೂ ಮಾತಾಡ್ತಕ್ಕಂಥ ಶೈಲಿಗಳನ್ನು, ಯಾಕಂದರೆ ವೈಯಕ್ತಿಕವಾಗಿ ಮಾತಾಡಿದ್ರೆ ಎಲ್ಲ ಬೇರೆ ಬೇರೆ ಥರ ಬರ್ತದೆ. ಈಗ ನನ್ನ ವೈಯಕ್ತಿಕ ತಗೊಂಡ್ರೆ ನಾನು ಬಂದಿರತಕ್ಕಂಥ ರೀತಿ, ನಾನು ಬೆಳೆದಿರ್ತಕ್ಕಂಥ ರೀತಿ ಬೇರೆ ಥರ ಇರ್ತೈತೆ. ಅವರು ಒಬ್ಬೊಬ್ಬರು ಎಲ್ಲರೂ ಬೆಳೆದಿರ್ತಕ್ಕಂಥ ರೀತಿ ಬೇರೆ ಬೇರೆ ಥರ ಇರ್ತೈತೆ. ಅವರು ಬೆಳೆದಿರ್ತಕ್ಕಂಥ ರೀತಿ, ಅವ್ರು ಬಂದಿರತಕ್ಕಂಥ ಹಾದಿ, ಅವ್ರ ಅಧಿಕಾರ ಪಡ್ಕೊಂಡಿರ್ತಕ್ಕಂಥ ಒಂದು ಹಾದಿನ ಪಡ್ಕೊಂಡ್ರೆ ನಾವು ವೈಯಕ್ತಿಕವಾಗಿ ಮಾತಾಡಿದ್ರೆ ಅದು ಬೇರೆ ಬೇರೆ ಥರ ಆಗೋದು ಬೇಡ ಅಂಥೇಳಿ ಇವತ್ತು ತಮ್ಮ ಮೂಲಕ ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಹೋಬಳಿ ಅಧ್ಯಕ್ಷರು ಇದನ್ನು ಶಿಸ್ತಾಗಿ ನಾಳೆನೇ ತುರ್ತಾಗಿ ಮೀಟಿಂಗನ್ನು ಕರೆದು ಅವ್ರ ಮೇಲೆ ಏನು ಶಿಸ್ತಿನ ಕ್ರಮ ತಗೊತಾರೆ ಆ ಶಿಸ್ತಿನ ಕ್ರಮಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಅವ್ರ ಶಿಸ್ತಿನ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಹೈಕಮಾಂಡ್ ಹತ್ರ ರಾಜ್ಯ ಮಟ್ಟಕ್ಕೆ ಹೋಗಿ ನಾವು ಮನವಿಯನ್ನು ಸಲ್ಲಿಸಿ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ಪಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮ್ಮ ಸ್ನೇಹಿತರೊಬ್ಬರು, ನಮ್ಮ ಮಾಜಿ ನಗರಸಭಾ ಸದಸ್ಯರು ಮಾತಾಡಿದ್ದಾರೆ. ನೀವು ಹೇಳಿದಂಗೆ ಅದೇನು ನಮ್ಮ ಶಾಸಕರು ದಲಿತ ವಿರೋಧಿ ಅನ್ನುವಂಥ ಒಂದು ವಿಚಾರವನ್ನು ಪ್ರತಿಬಿಂಬಿಸುವಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ತಪ್ಪು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಥರ ಮಾಡೇ ಇಲ್ಲ ಅವರು. ಯಾಕಂತ ಹೇಳಿದರೆ ಈಗ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ದಲಿತ ಹುಡುಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅವ್ರ ಮನೆಗೆ ನಮ್ಮ ಶಾಸಕರು ವಿಸಿಟ್ ಮಾಡಿ ಅವ್ರ ಮನೆಗೆ ತಾಯಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರು, ಸಾಂತ್ವನ ಹೇಳಿದ್ರು, ಅನುದಾನ ಕೊಡುವಂಥ ಒಂದು ಕೆಲಸ ಮಾಡಿದ್ರು. ನಾವೆಲ್ಲ ಬೀದಿಗೆ ಇಳಿದು ಹೋರಾಟ ಮಾಡಿದ್ದೀವಿ. ಈಗ ಆ ಒಂದು ಸಂದರ್ಭದಲ್ಲಿ ಅವರು ಮಾತಾಡಿರ್ತಕ್ಕಂಥ ಇವರೆಲ್ಲೋಗಿದ್ರು, ನಮ್ಮದೊಂದು ಪ್ರಶ್ನೆ. ತದನಂತರ ಅನೇಕ ಕೆಲವು ಕಡೆ ಎಲ್ಲ ಸ್ಮಶಾನಕ್ಕೆ ಜಾಗಗಳು ಇಲ್ಲ ಅಂತೇಳಿ ಕೇಳ್ಪಟ್ಟಿದ್ದೀವಿ. ನಮ್ಮ ಶಾಸಕರು ಖುದ್ದು ನಿಂತು ಸ್ಮಶಾನವನ್ನು ಸ್ಯಾಂಕ್ಷನ್ ಮಾಡಿಸೋವಂಥ ಒಂದು ಕೆಲಸವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ತೆರೆಸಂದ್ರದಲ್ಲಿ ಇವರೆಲ್ಲ ಮಾಡಿಕೊಟ್ಟಿದ್ದಾರೆ. ಈ ವಿಚಾರಗಳನ್ನ ಯಾಕೆ ಪ್ರಸ್ತಾಪ ಮಾಡೋದಿಲ್ಲ ಹೇಳಿ? ಹಾಗಾಗಿ ಮನೆಗೆ ಮಾಡಿಸ್ಕೊಟ್ಟಿದ್ದಾರೆ, ಅವ್ರ ಮಗಳೆಲ್ಲ ಯಾರಿಗೂ ಮಾಡಿಸ್ಕೊಟ್ಟಿದ್ದಾರೆ, ವಿಶೇಷವಾದಂಥ ಅನುದಾನ ಕೂಡ ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ ಇಲ್ಲ ಖುದ್ದು ನಾವೇ ಆಯ್ತು ಈಗ ಅನುದಾನವನ್ನ ಕೊಟ್ಟಿದ್ದಾರೆ. ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಇವೆಲ್ಲ ಸಾಮಾನ್ಯವಾಗಿ ಇರುವಂಥದ್ದೇನೆ ಆಯ್ತಲ್ವಾ. ಅದಕ್ಕಂತೇಳಿ ಈಗ ನಮ್ಮ ಅಣ್ಣವ್ರು ಹೇಳ್ದಂಗೆ ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ ಅದಕ್ಕಂತೇಳಿ ಚರ್ಚೆ ಮಾಡಲಿಕ್ಕೆ. ನಾನೀಗ ವೈಯಕ್ತಿಕವಾಗಿ ಹೇಳುವಂಥ ಒಂದು ವಿಚಾರ, ನಮ್ಮ ನಗರಸಭಾ ಸದಸ್ಯರು, ಮಾಜಿ ಸದಸ್ಯರು ಏಕವಚನದಲ್ಲಿ ಮಾತಾಡ್ಬೋದು. ಯಾಕಂತೇಳಿದ್ರೆ ನನಗೂ ಶಾಸಕರು, ನಿಮಗೂ ಶಾಸಕರು, ಅವ್ರಿಗೂ ಶಾಸಕರು.